51 ಶಕ್ತಿಪೀಠಗಳು ಭಾರತದಲ್ಲಿ ಏನಿದೆ, ಅದರಲ್ಲಿ ಮಹಾರಾಷ್ಟ್ರದಲ್ಲಿ 4 ಶಕ್ತಿಪೀಠ ಇದೆ. ಅದರಲ್ಲಿ ಒಂದಾಗಿರ್ತಕ್ಕಂಥ ತುಳಜಾಭವಾನಿ ದೇವಸ್ಥಾನ, ಶಿವಾಜಿ ಮಹಾರಾಜರಿಗೆ ಕತ್ತಿಯನ್ನು ಕೊಟ್ಟಂಥ ತುಳಜಾಭವಾನಿ 12ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗತ್ತೆ ಮರಾಠರಿಂದ. ಹಾಗೆ ಇದು ಸ್ವಯಂಭೂ, ಅಂದರೆ ತಾನಾಗೆ ಉದ್ಭವ ಆಗಿರ್ತಕ್ಕಂಥ ಒಂದು ಮೂರ್ತಿ. ಹಾಗಾಗಿ ಇದು ಪಾರ್ವತಿಯ ಅಂಶ ಕೂಡ. ಸೊ ಬನ್ನಿ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒಳಗಡೆ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ, ಸೊ ಹಾಗಾಗಿ ನಾನೇನು ಹೇಳಲಿಕ್ಕಾಗಲ್ಲ, ಅದಕ್ಕೆ ಹೊರಗಡೆ ತಿಳಿಸ್ತಾ ಇದ್ದೀನಿ. ಹಾಗೆ ಒಂದು ಚಿಂತಾಮಣಿ ಕಲ್ಲಿದೆ, ಅಲ್ಲಿ ಕೆಲಸ ಆಗತ್ತೆ ಅಂತ ಹೇಳಿದ್ರೆ ಕೈ ಇಟ್ಟರೆ ಅದು ಬಲಗಡೆಗೆ ತಿರುಗತ್ತೆ, ಕೆಲಸ ಆಗಲ್ಲ ಅಂದರೆ ಎಡಗಡೆಗೆ ತಿರುಗತ್ತೆ. ಹಾಗೆ ಸ್ಟೇಬಲ್ ಆಗಿದ್ರೆ ಇನ್ನೂ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ. ಸೊ ಇದೆಲ್ಲ ಇಷ್ಟೆಲ್ಲ ವಿಶೇಷಗಳಿದೆ. ಬನ್ನಿ ಒಳಗಡೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸಾಧ್ಯವಾದಷ್ಟು ಅಲ್ಲಿ ಸಣ್ಣ ಪುಟ್ಟ ಅಲ್ಲಿದ್ದು ಮಾಹಿತಿ ಇದ್ದರೆ ಕೊಡ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ರೂಮುಗಳು ಸಿಕ್ಕಾಪಟ್ಟೆ ಸಿಗತ್ತೆ. ದೇವಸ್ಥಾನದ ಸುತ್ತಮುತ್ತ ನಿಮಗೆ 500 ರೂಪಾಯಿಂದ 700 ರೂಪಾಯಿಂದನೂ ಸಿಗತ್ತೆ. ಲಕ್ಸುರಿ ರೂಮ್ಸ್ ಅಂತ ಹೇಳಿದ್ರೆ ನಾನ್ AC 1000, 1500. AC ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಳ್ಳೆ ಸಿಗತ್ತೆ, ಒಳ್ಳೆ ರೂಮುಗಳು 2000ವರೆಗೂ ಸಿಗತ್ತೆ. ತುಂಬ ಜನ ಕರ್ನಾಟಕ, ಮಹಾರಾಷ್ಟ್ರದಿಂದ ತುಂಬ ಜನ ಭಕ್ತರಿದ್ದಾರೆ ಈ ತಾಯಿಗೆ. ಸ್ನೇಹಿತರೆ, ಇಲ್ಲಿ ಕೃಪಾ ಸಿಂಧು ಅನ್ನೋ ಬಿಲ್ಡಿಂಗಲ್ಲಿ ರೂಮ್ ಇತ್ತು. ಇಲ್ಲಿ ತಗೊಂಡಿದ್ವಿ, ಇಲ್ಲಿ ತಗೊಂಡು ಹೊರಟಿದ್ದೀವಿ ತಾಯಿ ತುಳಜಾಭವಾನಿ ದರ್ಶನಕ್ಕೆ. ರಾತ್ರಿ ಬಂದ್ವಿ, ಲೇಟ್ ಆಯ್ತು ಸ್ವಲ್ಪ, ರೂಮೆಲ್ಲ ಹುಡುಕಿ ಬರುವಷ್ಟೊತ್ತಿಗೆ. ಇಲ್ಲಿಂದ ನಾವು ಇದ್ದಂಥ ಜಾಗದಿಂದ ದೇವಸ್ಥಾನಕ್ಕೆ ಕೇವಲ ಒಂದು 500ರಿಂದ 600 ಮೀಟ್ರ್ ಇದೆ. ಸೊ ಹಾಗಾಗಿ ನಡ್ಕೊಂಡೇ ಹೋಗೋದು, ಅಲ್ಲೆಲ್ಲ ಒಳಗಡೆ ಕಾರು ಬಿಡೋದಿಲ್ಲ, ಬರೀ VIP ಕಾರ್ಸ್ ಅಷ್ಟೇ ಎಂಟ್ರಿ ಇರೋವಂಥದ್ದು. ಸೊ ಬನ್ನಿ, 51 ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ತಾಯಿ ತುಳಜಾಭವಾನಿ ದರ್ಶನ ಕೂಡ ಮಾಡ್ಕೊಂಡು ಬರೋಣ. ಕನಕ್ಪುರದಿಂದ ಕೇದಾರ್ನಾಥ್ಗೆ ನಮ್ಮ ಯಾತ್ರೆಯಲ್ಲಿ ಒಂದು ಶಕ್ತಿಪೀಠದ ದರ್ಶನ. ಹೋಟೆಲ್ ಶಿಂದೆ ಕಾರ್ನರ್, ವೆಜ್ ಕಲ್ಚರ್. ಒಂದು ಯಾವುದೋ ಉಡುಪಿ ಹೋಟೆಲ್. ಈ ಕಡೆ ಬನ್ನಿ. ಇಲ್ಲಿ ನಾವು ಓಡಾಡ್ತಾ ಇರೋದು ಶಿವಾಜಿ ಮಹಾರಾಜರು ಓಡಾಡಿರೋ ಜಾಗದಲ್ಲಿ ಓಡಾಡ್ತಾ ಇರೋದು. ನೋಡಿ, ಇದೆ ಲಾಸ್ಟ್ ಪಾರ್ಕಿಂಗ್. ಇಲ್ಲಿಂದ ಮುಂದಕ್ಕೆ ಯಾವುದೇ ಗಾಡಿಗಳು ಬಿಡಲ್ಲ. ಬಂದರೂ ಬೇರೆ ಕಡೆಯಿಂದ ಲೋಕಲ್ನವ್ರು ಓಡಾಡ್ಕೊತಾರೆ. ಕರ್ನಾಟಕದವ್ರು ತುಂಬ ಹೋಟ್ಲುಗಳಿದೆ ಇಲ್ಲೆಲ್ಲ. ಯಾಕಂದರೆ ಕರ್ನಾಟಕದವರು ತುಂಬ ಜನ, ಅಂದರೆ ನಾರ್ತ್ ಕರ್ನಾಟಕದವ್ರು ತುಂಬ ಜನ ಭಕ್ತರಿದ್ದಾರೆ. ಏನು ಪ್ರಸಾದ ಕೊಡ್ತಾ ಇರುತ್ತೆ, ತೊಗೋತಾ ಇರೋದೆ ದುಡ್ಡು ಕೊಟ್ಟು. ಎಲ್ಲ ನೆರಳುಗಳು ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಎಲ್ಲ ಇರಲಿಲ್ಲ ಈ ಥರ. ಎಲ್ಲ ಟಾರ್ಪಾಲ್ಗಳು ಕಟ್ಟಿ, ಭಾನುವಾರ ಬೇರೆ ರಶ್ ನೋಡಿ. ತಾಯಿಯ ಮಹಾದ್ವಾರ ಒಂದು. ಈ ನಡಿಲಿಕ್ಕೆ ಆಗದೆ ಇರೋರಿಗೆ ಎಲೆಕ್ಟ್ರಿಕ್ ಆಟೋಸು ಇದೆ. ನೋ ಪಾರ್ಕಿಂಗ್ ಝೋನ್ ಆಗಿರೋದ್ರಿಂದ, ವೆಹಿಕಲ್ಸ್ ಅಲೋ ಮಾಡದೇ ಇರೋದ್ರಿಂದ ಇಲ್ಲಿ ನಾನು ಹೋದ ಸಾರಿ ತೊಗೊಂಡಿದ್ದೆ. ಇಲ್ಲಿ ಸ್ಪೆಷಲ್ ಟಿಕೆಟ್ ಸಿಗತ್ತೆ, ಹಾಗೆ ಎಂಟ್ರಿ ಕೂಡ ಇಲ್ಲೇ ಇರುತ್ತೆ. ಸ್ಟ್ಯಾಂಡಲ್ಲಿದೆ, ಚಪ್ಪಲ್ ಸ್ಟ್ಯಾಂಡು. ಇದು ಇಲ್ಲಿ ಪಾಸ್ ಕೊಡ್ತಾರೆ 200 ರೂಪಾಯಿ ಸ್ಪೆಷಲ್ ಎಂಟ್ರಿ ಟಿಕೆಟು. ಅಲ್ಲಿ ಪಕ್ಕದಲ್ಲೇ ಚಪ್ಪಲ್ ಸ್ಟ್ಯಾಂಡ್ ಇದೆ. ಮತ್ತು ಇಲ್ಲಿ 500 ರೂಪಾಯಿ ಟಿಕೆಟು ಕೂಡ ಇದೆ ಕೌಂಟ್ರಿಗಲ್ಲ. 500 ರೂಪಾಯಿ ಟಿಕೆಟ್ ಕೌಂಟ್ರಿಗೆ ಹೋಗೋಣಿರಿ. ನೋಡಿ, ಇದು 500 ರೂಪಾಯಿ ಟಿಕೆಟ್. ಇದು 500 ರೂಪಾಯಿ ಟಿಕೆಟ್ಗೂ ಇಷ್ಟು ಜನ ಅವರೇ ತಗೊಳಕ್ಕೆ. ಡೊನೇಷನ್ ದರ್ಶನ್ 500 ರೂಪಾಯಿ.
ತಾಯಿ ತುಳಜಾ ಭವಾನಿ ಬಗ್ಗೆ ಹೇಳಬೇಕಾದ್ರೆ ಒಂದಷ್ಟು ಸಿಂಪಲ್ ಆಗಿ ಹೇಳ್ತೀನಿ. ತಾಯಿ ತುಳಜಾ ಭವಾನಿ ದೇವಸ್ಥಾನ ಏನಿದೆ ಸುಮಾರು 12ನೇ ಶತಮಾನದಲ್ಲಿ ಮರಾಠರು ಕಟ್ಟುವಂಥದ್ದು ತಾಯಿ ದೇವಸ್ಥಾನವನ್ನು. ತಾಯಿ ಸ್ವಯಂಭೂ ಆಗಿ ಬಂದು ನೆಲೆಸಿರ್ತಕ್ಕಂಥದ್ದು, ಸ್ವಯಂಭೂ ಅದು. ಆ ತಾಯಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಶಿವಾಜಿ ಮಹಾರಾಜರಿಗೆ ಮೊಘಲರ ವಿರುದ್ಧ ಹೋರಾಡಲಿಕ್ಕೆ ಒಂದು ಕತ್ತಿಯನ್ನು ಕೊಡ್ತಾರೆ. ಆ ಕತ್ತಿಗೆ ಭವಾನಿ ಅಂತ ಹೇಳಿ ಹೆಸರಿಟ್ಕೊಂಡಿರ್ತಾರೆ ಶಿವಾಜಿ ಮಹಾರಾಜರು. ಸುಮಾರು ಅದು 60 kg ತೂಕ ಇತ್ತು ಅಂತ ಕೂಡ ಹೇಳಲಾಗತ್ತೆ, ಶಿವಾಜಿ ಮಹಾರಾಜರು ಉಪಯೋಗಿಸ್ತಾ ಇದ್ದಂಥ ಕತ್ತಿ. ಹಾಗೆ ನೀವು ಮೊನ್ನೆಲ್ಲ ಛಾವಾ ಅಂತ ಹೇಳಿ ಒಂದು ಮೂವಿ ಬಂದಿತ್ತು, ಅದರಲ್ಲಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರು ಕುರಿತಂಥ ಚಿತ್ರ ಅದು. ಅದರಲ್ಲಿ ನೀವು ನೋಡಿರೋ ಜೈ ಭವಾನಿ ಅಂತ ಮಾತೆತ್ತಿದ್ರೆ ತಾಯಿ ಪಾರ್ವತಿಯ ಅಪರಾವತಾರ. ಈ ತಾಯಿ 51 ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಈ ತಾಯಿ ಒಂದು ಶಕ್ತಿಪೀಠ, ಅಂದರೆ ಮಹಾರಾಷ್ಟ್ರದಲ್ಲಿ 4 ಶಕ್ತಿಪೀಠ ಇರ್ತದೆ, ಅದರಲ್ಲಿ ಒಂದು ಶಕ್ತಿಪೀಠ ಈ ತಾಯಿದು ಕೂಡ ಹೌದು. ಪಾರ್ವತಿ ತಾಯಿಯ ಅಪರಾವತಾರ. ಇದಕ್ಕೊಂದು ಕಥೆ ಇದೆ ಪುರಾಣಗಳ ಪ್ರಕಾರ, ಸ್ಕಂದ ಪುರಾಣದ ಪ್ರಕಾರ. ಸ್ಕಂದ ಪುರಾಣದಲ್ಲಿ ಹೇಳಲಾಗತ್ತೆ, ಒಬ್ಬ ರಾಕ್ಷಸನ ವಧೆ ಮಾಡಲಿಕ್ಕೆ ಬಂದು ತಾಯಿಲಿ ಬಂದದ್ದು. ತದನಂತರ ಒಬ್ಬರು ಋಷಿ ಮುನಿ ಇರ್ತಾರೆ, ಅವರ ಬೇಡಿಕೆ ಮೇರೆಗೆ ತಾಯಿಲಿ ನೆಲೆಸುವಂಥದ್ದು. ಸೊ ಇದಾಗಿತ್ತು ತುಳಜಾ ಭವಾನಿ ತಾಯಿಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಕ್ಷೇತ್ರ ದರ್ಶನ ಮಾಡಿಸ್ತೀನಿ. ಕ್ಷೇತ್ರ ದರ್ಶನ ಮಾಡಿಸ್ತಾ ನಾನು ಈ ಕತೆ ಓಡ್ತಾ ಇರತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ಮಾತಾಡ್ಲಿಕ್ಕಾಗಲ್ಲ ಅಂತ ಹೇಳಿ. ನಾವು 500 ರೂಪಾಯಿ ಟಿಕೆಟಿಗೆ ಬಂದಿದ್ದು. ಇದು 500 ರೂಪಾಯಿ ಟಿಕೆಟ್ ಲೈನ್. ಇದು 200 ರೂಪಾಯಿಗೆ ಅಲ್ಲಿ ಮುಂದೆಯಿಂದ ಆ್ಯಡ್ ಮಾಡ್ತಾರೆ, ಧರ್ಮ ದರ್ಶನಕ್ಕೆ ಬೇರೆ ಇರುತ್ತೆ. ಇದು 500 ರೂಪಾಯಿದು ತೋರಿಸ್ತೀನಿ. ಇದು 500 ರೂಪಾಯಿಂದ ಜಾಸ್ತಿ ಜನ ಇಲ್ಲ. ದೇವಸ್ಥಾನದ ಗರ್ಭಗುಡಿ ಹಿಂಭಾಗದಲ್ಲೇ ಇದ್ದೀನಿ, ಅಲ್ಲಿ 200 ರೂಪಾಯಿದು ಹೋಗುತ್ತೆ, ಆ ಕಡೆ ಧರ್ಮ ದರ್ಶನದ ಹೋಗುತ್ತೆ. ಇದು ಚಿಂತಾಮಣಿ ಕಲ್ಲು, ತಾನಾಗಿ ತಾನೇ ತಿರುಗತ್ತೆ. ಸ್ಥಿರ ಇತ್ತಂದ್ರೆ ಅದು ಹಂಗೆ ನಿಂತಿದ್ರೆ ಏನೂ ಇಲ್ಲ, ಸ್ಥಿರ ಸ್ಟೇಬಲ್. ಅಲ್ಲಲ್ಲ, ಕೆಳಗಡೆ ಹಂಗೆ ಇದೆಯಲ್ಲ ಅದು. ಬೇಗ ತಿರುಗ್ಬಿಡ್ತು.
ಓಹೋ, ಎಲ್ಲಿವರೆಗೂ ಬಂದಿದೆ 500 ರೂಪಾಯಿ ಲೈನ್ ನೋಡಿ. करो जोग मामा ಇದು ಎಕ್ಸಿಟ್. ಇದು ಇಲ್ಲಿ ಏನೋ ಮಾಡ್ತಾರಲ್ಲ ರೆನೋವೇಷನ್. ಕೂಡ ಎಲ್ಲ ಬಲಿ ಪೂಜೆ ಎಲ್ಲ ಮಾಡ್ತಾರೆ. ಇಲ್ಲಿ ಬೆಡ್ಶೀಟ್ ಕೊಡ್ತಾವ್ರೆ ಎಲ್ಲಾರ್ಗು. ಜನ ನಿಂತಿರೋದು ಬೆಡ್ಶೀಟ್ ತಗೊಳ್ಳೋದಕ್ಕೆ.